ಹಲೋ ಫ್ರೆಂಡ್ಸ್, ನಾನಿವಾಗ ಅರ್ಶಿಣದ ಎಲೆದಿಂದ ಒಂದು ಕಡುಬು ಮಾಡೋದು ಹೇಗೆ ಅಂತ ಹೇಳ್ತೀನಿ ನೋಡಿ. ಇವಾಗ ಚೆನ್ನಾಗಿರೋ ಎಲೆನ ಇದು ಗಾಳಿಗೆಲ್ಲ ಇದಾಗಿ ಚೆನ್ನಾಗಿ ಬಂದಿದೆ ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಚೆನ್ನಾಗಿರೋ ಎಲೆನ ಒಂದು 10ರಿಂದ 15 ಕಟ್ ಮಾಡ್ಕೊಂಡ್ಬಿಡ್ಬೇಕು ನೋಡಿ. ಫ್ರೆಂಡ್ಸ್, 20 ಎಲೆ ಕಿತ್ತಿದೆ ನೋಡಿ. ಇದು ಬಂದು ಚೆನ್ನಾಗಿ ವಾಶ್ ಮಾಡಿ ನೋಡಿ, ಇದರಲ್ಲೆಲ್ಲ ಏನಾದರೂ ಹುಳಗಳೇ ಇದೆ ನೋಡು, ಕ್ಲೀನಾಗಿ ಇಟ್ಕೊಂಡ್ಬಿಡ್ಬೇಕು. ಇವಾಗ ನಾನು 3 ಲೋಟ ಅಕ್ಕಿ ತೊಗೊಂಡಿದ್ದೀನಿ. ಒಂದು 2 ಗಂಟೆ ಇರುವಾಗ ನೆನೆಸ್ಕೊಂಡ್ಬಿಡ್ಬೇಕು. ಸ್ವಲ್ಪ ನೆಂದ ಮೇಲೆ ಇದನ್ನು ಇವಾಗ ಗ್ರೈಂಡ್ರ್ ಹಾಕಿ ರುಬ್ಕೋಬೇಕು. ಗ್ರೈಂಡಾದರೂ ಹಾಕ್ಬೋದು, ಮಿಕ್ಸಿಗಾದರೂ ಹಾಕ್ಕೋಬೋದು, ನಿಮ್ಮ ಇಷ್ಟ. ಸ್ವಲ್ಪ ನೀರು ಜಾಸ್ತಿ ಹಾಕ್ಬಾರ್ದು ಇದಕ್ಕೆ. ಮತ್ತೆ ನೋಡಿ ಫ್ರೆಂಡ್ಸ್, ಇಷ್ಟು ಸಣ್ಣಾಗಿದೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು 1 ಕಪ್ಪು ತೆಂಗಿನಕಾಯಿ ತುರಿ ಹಾಕ್ಕೊಂಡು ರುಬ್ಬಕ್ಕೆ ಹಾಕಬೇಕು ನೋಡಿ. ರುಬ್ಬಾಗಲೇ ಹಾಕ್ಬಿಡ್ಬೇಕು. ಆಮೇಲೆ 1 ಚಿಟಿಕೆ ಅರಿಶಿನ ನೋಡಿ, ಇಷ್ಟು ಹಾಕಿದ್ರೆ ಸಾಕು. ಆಮೇಲೆ ಸ್ವಲ್ಪ ಬೆಲ್ಲ ಹಾಕ್ಕೊಂಡ್ಬಿಡ್ಬೇಕು. ಮತ್ತೆ ಬೇರೆ ಮಾಡ್ಬೇಕು ಹೇಳ್ತೀನಿ. ಇದಕ್ಕೆ ಸ್ವಲ್ಪ ಬೆಲ್ಲ ಹಾಕಿ, ಜಾಸ್ತಿ ಏನು ಬೇಡ. ಇವಾಗ ಮತ್ತೆ ರುಬ್ಕೊಂಡ್ಬಿಡ್ಬೇಕು ನುಣ್ಣಗೆ ನೋಡಿ. ಫ್ರೆಂಡ್ಸ್, ಇಷ್ಟು ನುಣ್ಣಗಾದರೆ ಸಾಕು. ಈ ಹದದಲ್ಲಿ ಮತ್ತೆ ನೀರು ಹಾಕೋದು ಬೇಡ. ಇದೊಂದು ಪಾತ್ರೆಗೆ ಎತ್ತಿಟ್ಕೊಂಡ್ಬಿಡೋಣ. ಇವಾಗ 2 ಕಪ್ಪು ತೆಂಗಿನಕಾಯಿ ತುರಿ, 2 ಕಪ್ಪು ಬೆಲ್ಲ, ಸ್ವಲ್ಪ ನೋಡಿ ಲವಂಗ, ಏಲಕ್ಕಿ, ಇದನ್ನು ಒಂದು ಚಿಕ್ಕ ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು 1 ರೌಂಡು ರುಬ್ಕೊಂಡ್ಬಿಡ್ಬೇಕು ನೋಡಿ. ಇದು ಎತ್ತಿಟ್ಕೊಂಡಿದ್ದೀನಿ. ಇವಾಗ ಒಂದು ಬಾಣಲೆ ಇಟ್ಬಿಟ್ಟು, ಬಾಣಲೆ ಕಾದ ನಂತರ ನೀವು ತುಪ್ಪ ಬೇಕಂದ್ರೆ ಹಾಕ್ಕೋಬೋದು, ಇಲ್ಲಾಂದ್ರೆ ಬೇಡ. ಬೆಲ್ಲ ಹಾಕ್ಕೊಂಡ್ಬಿಡ್ಬೇಕು. ಬೆಲ್ಲ ಸ್ವಲ್ಪ ನೀರು ಹೊಡಿಬೇಕು. ಬೆಲ್ಲದಲ್ಲಿ ಬರುತ್ತೆ ಈ ಥರ. ಸ್ವಲ್ಪ ಬೆಲ್ಲ ತಗೊಳ್ಬೇಕು ನೋಡಿ. ಫ್ರೆಂಡ್ಸ್, ಬೆಲ್ಲ ಸ್ವಲ್ಪ ನೀರು ಹೊಡೆದ ನಂತರ ನೋಡಿ, ಇವಾಗ ನೀವು ರುಬ್ಬಿಟ್ಟಿದ್ದೀರಲ್ಲ ಮಿಕ್ಸಿ ಜಾರಿಗೆ, ಏಲಕ್ಕಿ ಮತ್ತು ಇದನ್ನು ಹಾಕ್ಕೊಂಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೆಲ್ಲ ಎಲ್ಲ ಹದವಾಗಿರಬೇಕು ನೋಡಿ. ಫ್ರೆಂಡ್ಸ್, ಈ ಥರ ಚೆನ್ನಾಗಿ ಪಾಕ ಮಾಡ್ಕೋಬೇಕು. ಇದಕ್ಕೆ ನೀರೇನು ಹಾಕ್ಬಾರ್ದು, ಸ್ವಲ್ಪ ಪಾಕ ಇದ್ದರೆ ಸಾಕು. ಬೆಲ್ಲ ಮತ್ತು ಕಾಯಿ ಏಲಕ್ಕಿ ಮಿಕ್ಸ್ ಆದರೆ ಸಾಕು, ಮತ್ತೇನೂ ಹಾಕೋಂಗಿಲ್ಲ. ನಿಮಗೆ ಬೇಕು ಅಂದರೆ ಸ್ವಲ್ಪ ಲೈಟಾಗಿ ತುಪ್ಪ ಹಾಕ್ಕೋಬೋದು, ಪರಿಮಳ ಬರುತ್ತೆ. ಬೇಡ ಅಂದರೆ ಬೇಡ, ಈ ಎಣ್ಣೆ ಎಲ್ಲ ತಿನ್ನಲ್ಲ ಅನ್ನೋರು ಬೇಡ ನೋಡಿ. ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ನೋಡಿ. ಸ್ವಲ್ಪ ಪಾಕ ಚೆನ್ನಾಗಿ ಬರಬೇಕು. ಈ ಹದ ಬಂದರೆ ಸಾಕು ಫ್ರೆಂಡ್ಸ್. ಇವಾಗ ಆರಕ್ಕೆ ಬಿಟ್ಬಿಡಿ, ಸ್ವಲ್ಪ ಲೈಟಾಗಿ ಇಳಿಸ್ಕೊಂಬಿಡಿ ನೋಡಿ. ಫ್ರೆಂಡ್ಸ್, ಇವಾಗ ಎಲೆ ತೊಗೊಂಬಿಟ್ಟು ನೋಡಿ, ಈ ಥರ ಹಾಕ್ಕೊಂಬಿಟ್ಟು, ಇವಾಗ ಇದ್ದಿದ್ದೆಲ್ಲ ಹೂರಣ ಅಂತೀವಿ ಇದಕ್ಕೆ. ಇದನ್ನೊಂದು ಸ್ವಲ್ಪ ಲೈಟಾಗಿ ಹಾಕ್ಕೊಂಬಿಡ್ಬೇಕು ಹಿಂಗೆ ನೋಡಿ. ಈ ಥರ ಇಷ್ಟಿಷ್ಟೇ ಹಾಕಿದ್ರೆ ಸಾಕು, ಸ್ಪ್ರೆಡ್ ಆಗುತ್ತೆ. ಅದು ಬೇಕಂದ್ರೆ ಸ್ಪೂನಲ್ಲಿ ಸ್ಪ್ರೆಡ್ ಮಾಡ್ಕೊಂಬಿಡ್ಬೋದು ನೋಡಿ. ಈ ಥರ ಹಾಕ್ಬಿಟ್ಟು, ಇದು ನಾಗರ ಪಂಚಮಿಗೆ ತುಂಬ ವಿಶೇಷ ಫ್ರೆಂಡ್ಸ್. ಈ ಥರ ಹಾಕ್ಬಿಟ್ಟು ಇವಾಗ ಫೋಲ್ಡ್ ಮಾಡಿಬಿಡ್ಬೇಕು ನೋಡಿ. ಈ ಥರ ಹಾಕ್ಬಿಟ್ಟು ಒಂದು ಅಟ್ಟ ಇಟ್ಬಿಟ್ಟು, ಅದರಲ್ಲಿ ಸ್ವಲ್ಪ ನೀರು ಹಾಕ್ಬಿಟ್ಟು, ಒಂದು ಎಲೆ ಹಾಕ್ಬಿಟ್ಟು, ಅದನ್ನು ನೋಡಿ ಈ ಥರ ಹಾಕ್ಬಿಡ್ಬೇಕು. ಹಾಗೆ ಎಲ್ಲನೂ ಮಾಡ್ಕೊಂಡ್ಬಿಡ್ಬೇಕು. ಒಂದು 10ರಿಂದ 20 ಆಗುತ್ತೆ ಇವಾಗ ನೋಡಿ. ಫ್ರೆಂಡ್ಸ್, ಇವಾಗೆಲ್ಲ ಆಗಿದೆ. ಇವಾಗ ಇದನ್ನು ಮುಚ್ಚಿಬಿಟ್ಟು 10ರಿಂದ 15 ನಿಮಿಷ ಹಾಕಿದ್ರೆ ಸಾಕು, ಚೆನ್ನಾಗಿ ಬೇಯುತ್ತೆ. ಅರಿಶಿಣದೆಲೆ ಇಟ್ಟು ರೆಡಿ. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನೋಡೋದಕ್ಕೆ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.